ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ವ್ರತ 2026 ಈ ಬಾರಿ 21 ಆಗಸ್ಟು 2026 ಶುಕ್ರವಾರದಂದು ಬಂದಿದೆ. ಶ್ರಾವಣ ಮಾಸದ 2ನೇ ಶುಕ್ರವಾರದಂದೇ ಪ್ರತಿ ಬಾರಿ ಬರುತ್ತೆ. ಬಟ್ ಈ ಬಾರಿ ನೋಡಿ, ಲಕ್ಷ್ಮಿ ಕೂರಿಸುವ ಅದೃಷ್ಟದ ಸಮಯ, ಲಕ್ಷ್ಮಿ ಕೂರಿಸುವ ರಾಜಯೋಗದ ಸಮಯ. ಬೆಳಿಗ್ಗೆ ಕೂರಿಸ್ಬೇಕಾ, ಮಧ್ಯಾಹ್ನ ಕೂರಿಸ್ಬೇಕಾ, ಸಂಜೆ ಕೂರಿಸ್ಬೇಕಾ, ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂರಿಸ್ಬೇಕಾ? ಯಾವ ಟೈಮಿಂಗ್ಸಲ್ಲಿ ಕೂರಿಸಿದರೆ ನಿಮಗೆ ವರ್ಷ ಪೂರ್ತಿ ಈ ವರ್ಷ ಸಿಕ್ಕಾಬಟ್ಟೆ ದುಡ್ಡು ಬರುತ್ತೆ ಹೇಳ್ತೀನಿ. ಮತ್ತು ಎಸ್ಪೆಷಲಿ ನೋಡಿ, ಈ ವರ್ಷ ಮಾತ್ರ ಈ ಬಣ್ಣದ ಸೀರೆ ಮಹಾಲಕ್ಷ್ಮಿಗೆ, ವರಮಹಾಲಕ್ಷ್ಮಿಗೆ ಉಡಿಸಿ ನೋಡಿ, ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ದುಡ್ಡು ಬರುತ್ತೆ. ಜೊತೆಗೆ ಈ ಒಂದು ಸ್ತೋತ್ರನ ಪಠಣೆ ಮಾಡಬೇಕು ನೀವು. ಹೇಳ್ತೀನಿ, ಇದೆಲ್ಲ ಸೀಕ್ರೆಟ್, ವರಮಹಾಲಕ್ಷ್ಮಿ ಸೀಕ್ರೆಟು. ಮೊದಲು ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ 2 ಸರಿ ಪ್ರೆಸ್ ಮಾಡಿ. ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬ ವ್ರತ ಭಾಳ ಸೂಪರಾಗಿ ಬಂದಿದೆ. ಈ ಬಾರಿ ಇಷ್ಟು ವರ್ಷ ಬಂದಿರೋ ಹಬ್ಬನೇ ಬೇರೆ. ಈ ಬಾರಿ ವರಮಹಾಲಕ್ಷ್ಮಿ ಮಾಡಿದವರೇ ಪುಣ್ಯವಂತರು. ಅದು ಎಸ್ಪೆಷಲಿ ಈ ಟೈಮಿಂಗ್ಸಲ್ಲಿ ನೋಡಿ, ಇವಾಗ ನಾನು ಹೇಳೋ ಟೈಮಿಂಗ್ಸಲ್ಲಿ ರಾಜಯೋಗದ ಮುಹೂರ್ತ, ಅದೃಷ್ಟದ ಮುಹೂರ್ತಗಳಿವು. ಲಕ್ಷ್ಮಿ ಕೂರ್ಸೋಕ್ಕೆ ಈ ಸಮಯದಲ್ಲಿ ಕೂರಿಸ್ ನೋಡಿ. ಮತ್ತು ಎಸ್ಪೆಷಲಿ ಈ ಬಣ್ಣದ ಸೀರೆ ಉಡಿಸ್ ನೋಡಿ, ಖಂಡಿತವಾಗ್ಲೂ ವರ್ಷ ಪೂರ್ತಿ ಸಿಕ್ಕಾಬಟ್ಟೆ ದುಡ್ಡು ರೀ. ಮತ್ತು ಜೊತೆಗೆ ಈ ಒಂದು ಸ್ತೋತ್ರ ಪಠಣೆ ಮಾಡಿ. ಇವಾಗ ಹೇಳ್ತೀನಿ ನೋಡಿ, ಲಕ್ಷ್ಮೀ ಕೂರಿಸುವ ರಾಜಯೋಗದ ಸಮಯ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂರಿಸ್ತೀನಿ ಅನ್ನುವವರು ಬೆಳಗಿನ ಜಾವ 4 ಗಂಟೆಯಿಂದ 5 ಗಂಟೆ ಒಳಗಡೆ ನೀವು ಕೂರಿಸಿ. ಇನ್ನು ಸ್ಥಿರ ಲಗ್ನದಲ್ಲಿ ಕೂರಿಸ್ಬೇಕು ಅನ್ನುವವರು, ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವುದಕ್ಕೆ, ವರ್ಷ ಪೂರ್ತಿ ಸಿಕ್ಕಾಬಟ್ಟೆ ದುಡ್ಡು ಕೊಡುವುದಕ್ಕೆ ಸ್ಥಿರ ಲಗ್ನ, ಮೊದಲನೇ ಲಗ್ನ ಹೇಳ್ತೀನಿ, ಸಿಂಹ ಲಗ್ನ. ಬೆಳಿಗ್ಗೆ 6:30ಯಿಂದ 8 ಗಂಟೆ ಒಳಗಡೆ ಕೂರಿಸಿ. ಇನ್ನು 2ನೇದು, ಮಧ್ಯಾಹ್ನ ವೃಶ್ಚಿಕ ಲಗ್ನದಲ್ಲಿ ಕೂರಿಸ್ತೀನಿ ಅನ್ನುವವರು ಮಧ್ಯಾಹ್ನ 12:30ಯಿಂದ 1:30 ಒಳಗಡೆ ಮಧ್ಯಾಹ್ನ ಕೂರಿಸಿ. ಇನ್ನು ಸಂಜೆ ಕೂರಿಸ್ತೀನಿ ಅನ್ನುವವರು ಕುಂಭ ಲಗ್ನದಲ್ಲಿ ಸಂಜೆ 7 ಗಂಟೆಯಿಂದ 7:30 ಒಳಗಡೆ ಕೂರಿಸ್ಕೊಡಿ. ಈ 3 ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 6:30ಯಿಂದ 8 ಗಂಟೆ, ಮತ್ತು ಮಧ್ಯಾಹ್ನ 12:30ಯಿಂದ 1:30, ಮತ್ತು ಸಂಜೆ 7ರಿಂದ 7:30. ಈ 4ರಲ್ಲಿ ಯಾವುದಪ್ಪ ಟೈಮಿಂಗ್ಸ್ ಅಲ್ಟಿಮೇಟು ಅಂದರೆ, ಮೊದಲೇದು ಬ್ರಾಹ್ಮಿ ಮುಹೂರ್ತ, 2ನೇದು ಬೆಳಿಗ್ಗೆ 6:30ಯಿಂದ 8 ಗಂಟೆ ಕೂರಿಸೋ ಅಂಥ ಸಮಯ. ಅದು ಬಿಟ್ಟರೆ ನೀವು ಮಧ್ಯಾಹ್ನ 12:30ಯಿಂದ 1:30, ಈ 3 ಆಪ್ಷನ್ಸ್ನಲ್ಲಿ ನೀವು ಕೂರಿಸ್ತಾ ಬನ್ನಿ. ಇನ್ನು ಈ ಬಾರಿ ಲಕ್ಷ್ಮಿಗೆ ಈ ಸೀರೆ ಉಡಿಸ್ ನೋಡಿ, ಯಾವ ಬಣ್ಣದ ಗೊತ್ತಾ? ಮೊದಲೇದು ಹಸಿರು ಕಲರು, ಗ್ರೀನ್ ಕಲರು, ಅಥವಾ ಗೋಲ್ಡನ್ ಕಲರು, ಅಥವಾ ಪಿಂಕ್ ಕಲರು, ಈ ಬಣ್ಣದ ಸೀರೆ ಉಡಿಸಿ ನೋಡಿ. ಮತ್ತು ಎಸ್ಪೆಷಲಿ ಕನಕದಾರ ಸ್ತೋತ್ರ ಪ್ಲಸ್ ಶ್ರೀ ಸೂಕ್ತಮ್ಮು ಪ್ಲಸ್ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ ಪಠಣೆ ಮಾಡಿದರೆ ನೀವು ಸಿಕ್ಕಾಬಟ್ಟೆ ದುಡ್ಡೇ ದುಡ್ಡು. ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರದಿಂದ ಹೋಮ ಮಾಡಿಸ್ತಾರೆ ಸಂಜೆ ಟೈಮಲ್ಲಿ. ಅನುಕೂಲ ಇದ್ದವರು ಮಾಡಿಸ್ಕೊಳ್ಳಿ. ಬಿಳಿ ಸಾಸಿವೆಯಿಂದ, ಕಮಲದ ಹೂಗಳಿಂದ, ಹಸುವಿನ ದೇಸಿ ತುಪ್ಪದಿಂದ, ಕಮಲದ ಬೀಜಗಳಿಂದ, ಕಮಲದ ಪುಷ್ಪಗಳಿಂದ
ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರದಿಂದ ಹೋಮ ಮಾಡಿಸ್ತಾರೆ. ಅನುಕೂಲ ಇದ್ದವರು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಿಸ್ಕೊಂಡ್ರೆ ಸಿಕ್ಕಾಬಟ್ಟೆ ದುಡ್ಡೇ ದುಡ್ಡು. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ, ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ.